ಸದಾ ಅಭಿರುಚಿಯ ಚಿತ್ರಗಳನ್ನು ಮಾಡುತ್ತಲೇ ಸೈ ಎನ್ನಿಸಿಕೊಂಡು ಸ್ಯಾಂಡಲ್ವುಡ್ನ ಭರವಸೆಯ ನಿರ್ದೇಶಕ ಕಾಮ್ ನಾಯಕನಾಗಿ ಗುರುತಿಸಿಕೊಂಡವರು ರಿಷಬ್ ಶೆಟ್ಟಿ. ಕತೆ ಸ್ಟ್ರಾಂಗ್ ಆಗಿದ್ದರೆ ಚಿತ್ರ ಗೆಲ್ಲುತ್ತೆ ಎನ್ನುವುದನ್ನು ಮೇಲಿಂದ ಮೇಲೆ ನಿರೂಪಿಸುತ್ತಾ ಬಂದ ರಿಷಬ್ ಸದ್ಯ ಕಾಂತಾರದ ಧ್ಯಾನದಲ್ಲಿದ್ದಾರೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಚಿತ್ರ ಮತ್ತು ಪಾತ್ರಕ್ಕೆ ಜೀವ ತುಂಬಲು ಶ್ರಮಿಸುತ್ತಿದ್ದಾರೆ. ಇನ್ನು ಕಾಂತಾರ ಚಿತ್ರದ ಸ್ವೀಕಲ್ನ ರಿಷಬ್ ಘೋಷಿಸಿದ ದಿನದಿಂದಾನೇ ಈ ಚಿತ್ರದ ಬಿಡುಗಡೆಯ ದಿನದ ಕುರಿತು ಪ್ರಶ್ನೆಗಳು ಎದ್ದಿದ್ದವು. ಯಾಕೆಂದರೆ ರಿಷಬ್ ಈ ಹಿಂದೆ ಕಾಂತಾರ ಮಾಡಿದಾಗ ಯಾರೂ ಈ ಚಿತ್ರ ಚರಿತ್ರೆಯನ್ನ ಸೃಷ್ಟಿಸುತ್ತೆ ಎಂದುಕೊಂಡಿರಲಿಲ್ಲ. ಆದರೆ ದೈವ ಕೃಪೆಯಿಂದ ಕಾಂತಾರ ಚಿತ್ರವನ್ನ ಭಾಷೆಯ ಭೇದ ಭಾವ ಇಲ್ಲದೆ ಎಲ್ಲರೂ ನೋಡಿದರು. ಭಾರತದೆಲ್ಲೆಡೆ ವ್ಯಕ್ತವಾದ ಬೇಡಿಕೆಯಿಂದ ಚಿತ್ರವನ್ನ ಆಯಾ ಭಾಷೆಗೆ ಡಬ್ ಮಾಡಿ ರಿಷಬ್ ಮತ್ತು ವಿಜಯ್ ಕೆರಗಂದವರು ಬಿಡುಗಡೆ ಮಾಡಿದರು. ಇನ್ನು 7-8 ಕೋಟಿ ಖರ್ಚು ಮಾಡಿ ಬರೋಬ್ಬರಿ 400 ಕೋಟಿ ರೂಪಾಯಿ ಲಾಭ ಮಾಡಿದ ಉಂಬಾಳೆ ಸಂಸ್ಥೆ ಈಗ ನಿರೀಕ್ಷೆಗಳಿಗೆ ಪೂರಕವಾಗಿ ಚಿತ್ರವನ್ನ ಈ ಬಾರಿ ಅದ್ದೂರಿಯಾಗಿ ನಿರ್ಮಾಣ ಮಾಡುತ್ತಿದೆ. ಇನ್ನು ಈ ಹಿಂದೆ ಹೇಳಿದಂತೆ ಕಾಂತಾರ ಕೇವಲ ಕನ್ನಡದಲ್ಲಿ ಬಿಡುಗಡೆಯಾಗಿತ್ತು. ಆದರೆ ಕಾಂತಾರ ಚಾಪ್ಟರ್ 1 ಹಾಗಲ್ಲ. ಕನ್ನಡದ ಜೊತೆಯಲ್ಲಿ ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಮತ್ತು ಬೆಂಗಾಲಿಯಲ್ಲಿ ಚಿತ್ರ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ. ಈ ಕಾರಣಕ್ಕೆ ಕಾಂತಾರ ಚಿತ್ರದ ಮೊದಲ ಭಾಗದ ಮೇಲೀಗ ವಿಪರೀತ ನಿರೀಕ್ಷೆಗಳಿವೆ. ಈ ಎಲ್ಲ ಕಾರಣಗಳಿಂದ ಈ ಬಾರಿ ಕಾಂತಾರ ಚಾಪ್ಟರ್ 1 ಚಿತ್ರದ ಬಿಡುಗಡೆಯ ದಿನಾಂಕವನ್ನ ಅಳೆದು ತೂಗಿ ನಿರ್ಧಾರವನ್ನ ಮಾಡುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಕುತೂಹಲದಿಂದ ಚಿತ್ರದ ಬಿಡುಗಡೆಯ ದಿನ ತಿಳಿಯಲು ಕಾದು ಕುಳಿತುಕೊಂಡಿದ್ದರು. ಈ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ಕಾಂತಾರ ಮೊದಲ ಭಾಗ ಗಾಂಧಿ ಜಯಂತಿ ಮತ್ತು ದಸರಾ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 2, 2025ರಂದು ಬಿಡುಗಡೆಯಾಗಲಿದೆ. ಅಂದ ಹಾಗೆ 2022ರಲ್ಲಿ ಕಾಂತಾರ ಚಿತ್ರ ಸೆಪ್ಟೆಂಬರ್ 30ರಂದು ಬಿಡುಗಡೆಯಾಗಿತ್ತು. ಐತಿಹಾಸಿಕ ದಾಖಲೆಯನ್ನ ಬರೆದಿತ್ತು. ಈಗ 3 ವರ್ಷದ ನಂತರ 2 ದಿನ ತಡವಾಗಿ ಅಂದರೆ ಅಕ್ಟೋಬರ್ 2ರಂದು ಕಾಂತಾರ ಮೊದಲ ಅಧ್ಯಾಯ ಬಿಡುಗಡೆಯಾಗುತ್ತಿದೆ. ಆಗ ಸೃಷ್ಟಿಯಾದ ಇತಿಹಾಸ ಈಗ ಇನ್ನೊಮ್ಮೆ ಸೃಷ್ಟಿಯಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಈಗ ಅನೇಕರನ್ನ ಕಾಡುತ್ತಿದೆ. ಇನ್ನುಳಿದಂತೆ ಕೆರಾಡಿಯಲ್ಲಿ ಭಾರಿ ಸೆಟ್ ನಿರ್ಮಾಣ ಮಾಡಿ ಸ್ವೀಕಲ್ ಚಿತ್ರೀಕರಣ ನಡೆಸಲಾಗುತ್ತಿದೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ 2ನೇ ಭಾಗ ಪ್ರೇಕ್ಷಕರ ಮುಂದೆ ಬರಲಿದೆ. ಒಟ್ನಲ್ಲಿ ಅಕ್ಟೋಬರ್ 2, 2025ರಂದು ಕಾಂತಾರ ಚಾಪ್ಟರ್ 1 ಚಿತ್ರ ಬಿಡುಗಡೆಯಾಗಲಿದೆ. ಈ ಸುದ್ದಿಯನ್ನ ಕೇಳಿ ಸಿನಿಪ್ರಿಯರಿಗೂ ಖುಷಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.